ಎಲ್ಲರಿಗೂ ನಮಸ್ತೆ. ಪ್ರೀತಿಯಿಂದ ಶುಭ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸ್ವೀಡನ್ನ ಮೋಂದಾಲಿಂದ ಕನ್ನಡ ವ್ಲಾಗ್ಸ್ ಅನ್ನ ಮಾಡ್ತಾ ಇರೋದು. ಇವತ್ತು ನಾನು ಮಾಡ್ತಾ ಇರೋವಂಥದ್ದು ನನ್ನ ಬ್ಯಾಗ್ ಕಲೆಕ್ಷನ್ ಅನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು ನಾನು ಬ್ಯಾಗ್ ಕಲೆಕ್ಷನ್ ವಿಡಿಯೋ ಹಾಕಿದ್ದೀನಿ, ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು. ಸೊ ಅದ್ರಲ್ಲಿ ನಾನು ಹೇಳಿದ್ದೆ ಪಾರ್ಟ್ 2 ಮಾಡಬೇಕು ಅಂತ ಆದ್ರೆ ಕಮೆಂಟ್ ಮಾಡಿ ನಾನು ಮಾಡ್ತೀನಿ ಅಂತ. ಸುಮಾರು ಜನ ಬೇಕು ಅಂತ ಹೇಳಿದ್ದೀರಾ. ಸೊ ಹಾಗಾಗಿ ಇವತ್ತು ನಾನು ಅದನ್ನ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ರೋ ಅಲ್ಲಿರುವಂತಹ ಬ್ಯಾಗ್ಸ್ ಅನ್ನೆಲ್ಲ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟೊಂದು ಬ್ಯಾಗ್ಗಳು ಇವೆ ನನ್ನ ಹತ್ರ. ಇದನ್ನ ಇವಾಗ ಒಂದೊಂದಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಾನು. ಫಸ್ಟ್ಗೆ ನನ್ನ ಎದುರುಗಡೆ ಇರೋದನ್ನೇ ತೋರಿಸ್ತೀನಿ. ಈ ಬ್ಯಾಗ್ ನಾನು ಸ್ವೀಡನ್ ಅಲ್ಲಿ ತಗೊಂಡಿದ್ದು. ಜಸ್ಟ್ ಮೊಬೈಲ್ ಹಾಕೋವಂಗೆ ಪ್ಲಸ್ ಕಾರ್ಡ್ ಎಲ್ಲ ಇಡೋವಂಗಿದೆ. ನೋಡಿ, ಮೊಬೈಲ್ ಪೌಚ್ ತರ ಇದೆ. ಇದು ಸ್ಲಿಂಗ್ ಬ್ಯಾಗ್ ತರ ಯೂಸ್ ಮಾಡ್ಕೋಬಹುದು, ಈ ತರದ್ದು. ಹಾಗೆ ಇದು USA ಇಂದ ನನ್ಗೆ ಅಮ್ಮ ಕೊಟ್ಟಿರೋಂಥದ್ದು. ಅಮ್ಮ ಎಲ್ಲ US ಗೆ ಹೋಗಿದ್ರು, ಆವಾಗ ತಗೊಂಡ್ ಬಂದಿರೋಂಥದ್ದು. ಇದು ಸ್ಲಿಂಗ್ ಬ್ಯಾಗ್ ತರ ಯೂಸ್ ಮಾಡ್ಕೋಬಹುದು. ಜೊತೆಗೆ ಮೊಬೈಲು, ಕಾರ್ಡು ಎಲ್ಲಾನು ಇಡ್ಕೋಬಹುದು. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಪಾಟ್ಲಿ ಬ್ಯಾಗ್ ಅಂತ ಹೇಳ್ತೀವಲ್ಲ ಅದು. ಇದು ನನ್ಗೆ ಅಕ್ಕ ಮೊನ್ನೆ ಕಳ್ಸಿರೋದು. ಇದು ನಾನು ಇಂಡಿಯಾದಲ್ಲಿದ್ದಾಗ ತಗೊಂಡಿರೋಂಥದ್ದು. ಈ ತರದ್ದು ಸಾರಿ ಅಥವಾ ಟ್ರೆಡಿಷನಲ್ ಡ್ರೆಸ್ಗೆಲ್ಲ ಇದು ಚೆನ್ನಾಗಿ ಕಾಣುತ್ತೆ. ಇವಾಗ ನಾನು ತೋರಿಸ್ತಾ ಇರುವಂತದ್ದು ಈ ಸ್ಲಿಂಗ್ ಬ್ಯಾಗ್ ನಾನು ಜಪಾನ್ ಅಲ್ಲಿರುವಾಗ ತಗೊಂಡದ್ದು. ಟೋಕಿಯೋ ಅಂತ ಬರ್ಕೊಂಡಿದೆ ನೋಡಿ. ನಾವು ಜಪಾನಿಂದ ಬರ್ಬೇಕಿದ್ರೆ ನನ್ಗೆ ಜಪಾನ್ ನೆನಪಿಗೋಸ್ಕರ ಅಂತ ನಾನು ಈ ತರದ್ ತಗೊಂಡಿದ್ದು. ಟೋಕಿಯೋ ಅಂತ ಬರ್ಕೊಂಡಿರೋ ಅಂತದ್ದು. ಹಾಗೆ ಇವಾಗ ನಾನು ತೋರಿಸ್ತಾ ಇರೋದು ಈ ಸ್ಲಿಂಗ್ ಬ್ಯಾಗ್. ಇದು ನಾನು ಸ್ವೀಡನ್ ಅಲ್ಲಿ ತಗೊಂಡಿರೋಂಥದ್ದು. ಒಳಗಡೆ 2 ಕಂಪಾರ್ಟ್ಮೆಂಟ್ ಇದೆ. ಆಕ್ಚುಲಿ ನಾನು ಸ್ಲಿಂಗ್ ಬ್ಯಾಗ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ. ಇವಾಗ ನಾನು ಬೇರೆ ದೊಡ್ಡ ಬ್ಯಾಗ್ ಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ. ಮುಂಚೆ ನಾನು ಸ್ಲಿಂಗ್ ಬ್ಯಾಗ್ ತುಂಬಾನೇ ಯೂಸ್ ಮಾಡ್ತಾ ಇದ್ದೆ. ನಂಗೆ ಅದು ತುಂಬಾ ಕಂಫರ್ಟ್ ಆಗ್ತಾ ಇತ್ತು. ಫೋನ್ ಮತ್ತೆ ಕಾರ್ಡ್ ಜಸ್ಟ್ ಅಷ್ಟೇ ಇಟ್ಕೊಳಕ್ಕೆ. ಬಟ್ ಇವಾಗ ನನ್ನ ಹತ್ರ ಇರೋ ಎಲ್ಲ ಬ್ಯಾಗ್ ಅನ್ನು ನಾನು ಯೂಸ್ ಮಾಡ್ಕೋತೀನಿ. ಸೊ ಇದು ಇಲ್ಲೇ ತಗೊಂಡಿದ್ದು. ಹಾಗೆ ಇವಾಗ ನಾನು ತೋರಿಸ್ತಾ ಇರೋದು ಕೂಡ ಸ್ಲಿಂಗ್ ಬ್ಯಾಗ್. ಇದು ಲವಿ ಬ್ರ್ಯಾಂಡ್, ಇದು ಇಂಡಿಯಾದ್ದು. ನೋಡಿ, ಇದು ಕೂಡ ತುಂಬಾನೇ ಯೂಸ್ ಆಗಿದೆ. ಒಳಗಡೆ 2 ಕಂಪಾರ್ಟ್ಮೆಂಟ್ ಇದೆ. ಒಂದು ಜಿಪ್ ಪಾಕೆಟ್ ಕೂಡ ಇದೆ. ಹಾಗೆ ಸಣ್ಣದೊಂದು ಮೊಬೈಲ್, ಕಾರ್ಡ್ ಎಲ್ಲ ಇಡುವಂತದ್ದು ಒಂದು ಕೇಸ್ ಇದೆ. ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ಜಿಪ್ ಇದೆ. ನಂಗೆ ಫೇವ್ರೇಟ್ ಈ ತರ ಸ್ಲಿಂಗ್ ಬ್ಯಾಗ್ಗಳು. ಇದು ಬ್ಯಾಗ್ ಇಟ್ಟಿದ್ದು. ಇದು ಇಂಡಿಯಾದಲ್ಲೇ ತಗೊಂಡಿದ್ದು. ಇವಾಗ ನಾನು ತೋರಿಸ್ತಾ ಇರೋದು ಜಾಸ್ತಿ ನಂದು ಇಂಡಿಯಾ, ಜಪಾನ್ ಮತ್ತೆ ಸ್ವೀಡನ್ ಈ ತರ ತಗೊಂಡಿರೋಂಥದ್ದು 3 ಕಡೆಯಿಂದಾನು. ಇದು ಹೈಯೆಸ್ಟ್ ಯೂಸ್ ಮಾಡಿರೋಂಥ ಬ್ಯಾಗ್ ಅಂತ ಹೇಳ್ಬೋದು. ನಾನು ಬೆಂಗಳೂರಲ್ಲಿ ಇರುವಾಗ ವಾಕ್ ಹೋಗೋವಾಗ ಮೊಬೈಲ್ ಮತ್ತೆ ಕೀಯನ್ನ ಇಟ್ಕೋತಾ ಇದ್ದೆ ಇದ್ರಲ್ಲಿ. ಸೊ ಇದು ತುಂಬಾನೇ ಯೂಸ್ ಮಾಡಿರೋಂತಹ ಬ್ಯಾಗ್. ನೋಡಿ, 2 ಕಂಪಾರ್ಟ್ಮೆಂಟ್ ಇದೆ. ಜೊತೆಗೆ ಒಂದು ಜಿಪ್ ಪೌಚ್ ಕೂಡ ಇದೆ. ಜೊತೆಗೆ ಇಲ್ಲಿ ಕೀ ಎಲ್ಲ ಇಡೋವಂಗೆ ಇದೆ. ಇಲ್ಲೂ ಕೂಡ ಒಂದು ಜಿಪ್ ಇದೆ. ನಂಗೆ ಬ್ಯಾಗಿಟ್ ಬ್ರ್ಯಾಂಡ್ ಇದು ತುಂಬಾನೇ ಇಷ್ಟ ಬ್ಯಾಗ್ಗಳು. ತೋರಿಸ್ತಾ ಇರುವಂತದ್ದು ಕೂಡ ಬ್ಯಾಗಿಟ್ ಇದ್ದು ಸ್ಲಿಂಗ್ ಬ್ಯಾಗ್. ನೋಡಿ, ಇದರಲ್ಲಿ ಫ್ರಂಟ್ ಅಲ್ಲಿ ಒಂದು ಪೌಚ್ ಇದೆ. ಒಳಗಡೆ 2 ಕಂಪಾರ್ಟ್ಮೆಂಟ್ ಇದೆ. ಒಂದು ಜಿಪ್ ಇದೆ. ಹಿಂದ್ಗಡೆ ಒಂದು ಜಿಪ್ ಇದೆ. ತುಂಬಾನೇ ಈಸಿ ಆಗತ್ತೆ ಈ ತರ ಬ್ಯಾಗ್ ಗಳನ್ನ ಕ್ಯಾರಿ ಮಾಡಕ್ಕೆ. ನಂಗೆ ತುಂಬಾನೇ ಇಷ್ಟ. ಬ್ಯಾಗ್ ಇಟ್ಟಿದ್ದು ತುಂಬಾನೇ ಇದೆ ನನ್ನ ಹತ್ರ. ಬ್ಯಾಗ್ ಇಟ್ಟಿದ್ದು ಸ್ಲಿಂಗ್ ಬ್ಯಾಗ್ಗಳು ನೋಡಿ, ಒಂದು ಪೌಚ್ ಇರೋಂಥದ್ದು. ಹಾಗೆ ಫ್ರಂಟ್ ಅಲ್ಲಿ ಒಂದು, ಸೈಡ್ ಅಲ್ಲಿ 2, ಹಿಂದ್ಗಡೆ ಒಂದು ಇದೆ. ಇದು ಕೂಡ ತುಂಬಾನೇ ಯೂಸ್ ಮಾಡಿದೀನಿ ನಾನು. ಹಾಗೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಕೂಡ ಬ್ಯಾಗ್ ಇಟ್ಟಿದ್ದು. ಇದು ನನ್ನ ಫೇವ್ರೆಟ್ ಬ್ಯಾಗ್. ಇದನ್ನ ನೀವು ನನ್ನ ವಿಡಿಯೋಗಳಲ್ಲಿ ನೋಡಿರ್ತೀರಾ. ಇದು ಬ್ಯಾಗ್ ಜೊತೆಗೆ ಸ್ಲಿಂಗ್ ಬ್ಯಾಗ್ ತರಾನು ಯೂಸ್ ಮಾಡ್ಕೋಬಹುದು. ನಂಗೆ ಬ್ಯಾಗ್ಗಳು ತುಂಬಾನೇ ಇಷ್ಟ. ಸೊ ಹಾಗಾಗಿ ನನ್ನ ಹತ್ರ ಸುಮಾರೊಂದು ಬ್ಯಾಗ್ಗಳು ಇದೆ. ಈ ತರ ಪುಟ್ಟದಾದಂತಹ ಬ್ಯಾಗ್, ಕ್ಯೂಟ್ ಇದೆ ಇದು.
ಹಾಗೆ ಅದರದ್ದೇ ಒಂದು ಪರ್ಸ್ ಕೂಡ ಇದೆ. ಒಂದು ಮೊಬೈಲ್ ಇಟ್ಕೋಬಹುದು, ಜೊತೆಗೆ ನಮ್ಗೆ ಕಾರ್ಡ್ ಎಲ್ಲ ಬೇಕಾದಷ್ಟು ಇಟ್ಕೋಬಹುದು. ಹಾಗೆ ಇಲ್ಗೊಂದು ಜಿಪ್ ಇದೆ. ಇದು ಹೇಗೆ ಅಂದ್ರೆ ಒಳಗೆ ಎದುರುಗಡೆ ಒಂದು ಕಂಪಾರ್ಟ್ಮೆಂಟ್, ಒಳಗಡೆ ಒಂದು ಪಾರ್ಟಿಷನ್ ಇದೆ, ಒಂದು ಜಿಪ್, ಹಾಗೆ ಹಿಂದ್ಗಡೆ ಒಂದು ಜಿಪ್. ತುಂಬಾನೇ ಇಷ್ಟದ ಬ್ಯಾಗ್ ನಂದಿದು. ನೆಕ್ಸ್ಟ್ ಕೂಡ ನಾನು ತೋರಿಸ್ತಾ ಇರುವಂತದ್ದು ಬ್ಯಾಗ್ ಇಟ್ಟಿದೆ. ಇದು ತುಂಬಾನೇ ಯೂಸ್ ಮಾಡಿರೋಂತಹ ಬ್ಯಾಗ್. ಇದು ಕೂಡ ಅಷ್ಟೇ ತುಂಬಾನೇ ಕ್ಯೂಟ್ ಆಗಿದೆ. ಇದು ಸ್ಲಿಂಗ್ ಬ್ಯಾಗ್ ಅಲ್ಲ, ಹ್ಯಾಂಡ್ ಬ್ಯಾಗ್ ಇದು. ನೋಡಿ, ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ, ಹಾಗೆ ಒಳಗಡೆ ಒಂದು ಜಿಪ್ ಒಂದಿದೆ, ಜೊತೆಗೆ ಹಿಂದ್ಗಡೆ ಕೂಡ ಒಂದಿದೆ. ತುಂಬಾನೇ ಯೂಸ್ ಮಾಡಿದೀನಿ ನಾನು ಈ ಬ್ಯಾಗ್ ಅನ್ನ. ನೋಡಿ, ಇದು ಮೆಟೀರಿಯಲ್ ಬಂದು ವೆಲ್ವೆಟ್ ಅಂತ ಹೇಳ್ತೀವಲ್ಲ, ಆ ತರದ್ದು ಇಲ್ಲಿ ಫ್ರಂಟ್ ಅಲ್ಲಿ ಇರುವಂತದ್ದು. ಹಾಗೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಇದು ಲಿನೆ ಪಿರೋಸ್. ಇದು ನಾನು ಅಮೆಝಾನ್ ಅಲ್ಲಿ ತಗೊಂಡಿದ್ದು, ಅಮೆಝಾನ್ ಇಂಡಿಯಾದಿಂದ. ಇದು ತುಂಬಾನೇ ಯೂಸ್ ಮಾಡಿದೀನಿ ನಾನು ಸ್ವೀಡನ್ ಅಲ್ಲಿ. ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ, ಜೊತೆಗೆ ಒಳಗಡೆ ಮೊಬೈಲ್ ಇಡೋ ಹಂಗೆ ಇದೆ, ಹಾಗೆ ಜಿಪ್ ಇದೆ, ಹಾಗೆ ಹಿಂದ್ಗಡೆನೂ ಜಿಪ್ ಇದೆ, ಜೊತೆಗೆ ಇಲ್ಲಿ ಸೈಡ್ ಅಲ್ಲಿ ಕೂಡ ಜಿಪ್ ಇದೆ, ಈ ಸೈಡ್ ಅಲ್ಲಿ ಕೂಡ ಇದೆ. ಇದನ್ನ ನಾವು ಸಣ್ಣಗೆ ಈ ತರ ಕೂಡ ಕ್ಯಾರಿ ಮಾಡಬಹುದು. ನೋಡಿ, ಈ ತರ, ಇಲ್ಲ ಅಂದ್ರೆ ಈ ತರ. ನಾನು ಇದನ್ನ ಈ ತರ ಕ್ಯಾರಿ ಮಾಡ್ತೀನಿ ಯೂಶುವಲಿ. ಹಾಗೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋಂಥದ್ದು ಇದು ಲೆದರ್ ಬ್ಯಾಗ್. ಇದು ಜಪಾನ್ ಅಲ್ಲಿ ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಿರುವಂತದ್ದು. ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ, ಜೊತೆಗೆ ಇಲ್ಲಿ ಒಳಗಡೆ ಒಂದು ಜಿಪ್ ಇದ್ದೊಂದಿದೆ, ಹಾಗೆ ಮೊಬೈಲ್ ಇಡೋ ಹಂಗಿದೆ, ಹಾಗೆ ಇಲ್ಲೊಂದಿದೆ. ನಾನು ತೋರಿಸ್ತಾ ಇರುವಂತದ್ದು ಇದು ನನಗೆ USA ಇಂದ ನಾನು ತರಿಸ್ಕೊಂಡಿರುವಂತಹ ಬ್ಯಾಗ್. ನೋಡಿ, ಇದು ಸ್ಲಿಂಗ್ ಬ್ಯಾಗ್. ಇದು ಈ ತರ ಇದೆ, ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ, ಇಲ್ಲಿ ಒಂದು ಜಿಪ್ ಇದೆ, ಇದರಲ್ಲಿ ಕಾರ್ಡ್ ಎಲ್ಲ ಇಡೋ ಹಂಗಿದೆ, ಹಾಗೆ ಇಲ್ಲಿ ಹಿಂದ್ಗಡೆ ಕೂಡ ಒಂದಿದೆ ಜಿಪ್, ಜೊತೆಗೆ ಇಲ್ಲಿ ಕೂಡ ಒಂದಿದೆ. ಇದು ತುಂಬಾನೇ ಯೂಸ್ ಮಾಡಿದೀನಿ ನಾನು. ಹಾಗೆ ಇದು ನಂಗೆ ತುಂಬಾನೇ ಸ್ಪೆಷಲ್ ಆದಂತಹ ಬ್ಯಾಗ್. ಇದು ನನ್ನ ಡೆಲಿವರಿ ಆದ ಟೈಮಲ್ಲಿ ನಾನು ಇಂಡಿಯಾದಲ್ಲಿದ್ದೆ, ಈಶ್ವರ್ ಜಪಾನ್ ಅಲ್ಲಿ ಇದ್ರು. ಸೊ ಆವಾಗ ಈಶ್ವರ್ ಆರ್ಯನ ನೋಡಕ್ಕೆ ಮತ್ತೆ ನನ್ನ ನೋಡಕ್ಕೆ ಬರುವಾಗ ಇದನ್ನ ತಗೊಂಡ್ ಬಂದಿರೋಂಥದ್ದು. ಸೊ ಇದು ತುಂಬಾನೇ ಸ್ಪೆಷಲ್ ಆದಂತಹ ಬ್ಯಾಗ್ ನನ್ಗೆ. ಸೊ ಇದು ಜಪಾನ್ ಬ್ಯಾಗ್. ನೋಡಿ, ಇಲ್ಲೊಂದು ಜಿಪ್ ಇದೆ, ಜೊತೆಗೆ ಇಲ್ಲಿ ಒಳಗಡೆ ಕೂಡ 2 ಕಂಪಾರ್ಟ್ಮೆಂಟ್, ಹಾಗೆ ಹಿಂದ್ಗಡೆ ಕೂಡ ಒಂದು ಜಿಪ್ ಇದೆ. ಇದು ಆಕ್ಚುಲಿ ಸ್ಲಿಂಗ್ ಬ್ಯಾಗ್. ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಈ ಬ್ಯಾಗ್ ನಂಗೆ ತುಂಬಾನೇ ಇಷ್ಟ. ಇದು ನಾನು ಸ್ವೀಡನ್ ಅಲ್ಲೇ ತಗೊಂಡಿರುವಂತಹ ಬ್ಯಾಗ್. ಇದರಲ್ಲಿ ಒಳಗಡೆ ಒಂದು ಜಿಪ್ ಮತ್ತೆ ಒಂದು ಮೊಬೈಲ್ ಎಲ್ಲ ಇಡೋ ಹಂಗಿದೆ. ನೋಡಿ, ಈ ತರ ಇದೆ. ತುಂಬಾನೇ ಇಷ್ಟ ನನ್ಗೆ, ಇದು ತುಂಬಾ ಯೂಸ್ ಮಾಡಿದೀನಿ ನಾನು ಈ ಬ್ಯಾಗ್ ಅನ್ನ. ಹಾಗೆ ಇದು ಕೂಡ ನಾನು ಸ್ವೀಡನ್ ಅಲ್ಲೇ ತಗೊಂಡಿರುವಂತದ್ದು ಲೆದರ್ ಬ್ಯಾಗ್. ಇದು ಬ್ಯಾಗ್ ತರ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಈ ತರ ಹ್ಯಾಂಡ್ ಬ್ಯಾಗ್ ತರಾನು ಯೂಸ್ ಮಾಡ್ಕೋಬಹುದು. ನಾನು ಇದನ್ನ ಬ್ಯಾಗ್ ಆಗಿ ಯೂಸ್ ಮಾಡ್ತೀನಿ. ಮಿಡ್ಲಲ್ಲಿ ನೋಡಿ ಒಂದು ಜಿಪ್ ಇದೆ, ಹಾಗೆ ನೋಡಿ ಇದ್ರಲ್ಲಿ ನಾನು ಬ್ಯಾಗ್ ಶೇಪ್ ಔಟ್ ಆಗಬಾರ್ದು ಅಂತ ಈ ತರ ಪೇಪರ್ ಹಾಕಿಟ್ಟಿದ್ದೀನಿ. ಇಲ್ಲಿ ಒಂದು ಕಂಪಾರ್ಟ್ಮೆಂಟ್, ಹಾಗೆ ಇಲ್ಲೊಂದು ಜಿಪ್, ಹಾಗೆ ಇಲ್ಲೊಂದು ಜಿಪ್ ಇದೆ. ನಾನು ನನ್ನ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಬ್ಯಾಗ್ ತೋರಿಸ್ತಾ ಇದ್ದೀನಿ. ಇದು ಲವಿ ಇದ್ದು, ಇದು ಇಂಡಿಯಾದಲ್ಲಿ ತಗೊಂಡಿದ್ದು ನಾನು ಹ್ಯಾಂಡ್ ಬ್ಯಾಗ್. ಇದ್ರಲ್ಲೂ ಅಷ್ಟೇ ನಾನು ಪೇಪರ್ ಹಾಕಿಟ್ಟಿದ್ದೀನಿ. 2 ಕಂಪಾರ್ಟ್ಮೆಂಟ್ ಇದೆ, ಜಿಪ್ 2 ಇದೆ, ಒಂದು ಪೌಚ್ ಇದೆ, ಜೊತೆಗೆ ಬ್ಯಾಕ್ ಅಲ್ಲಿ ಒಂದು ಜಿಪ್ ಇದೆ. ದೊಡ್ಡದಿದೆ ಇದು ಬ್ಯಾಗ್. ಹಾಗೆ ನೆಕ್ಸ್ಟ್ ನಾನು ಇವಾಗ ತೋರಿಸ್ತಾ ಇರೋದು ನನ್ನ ಮೋಸ್ಟ್ ಫೇವ್ರೆಟ್ ಬ್ಯಾಗ್ ಇದು.
ತುಂಬಾ ಅಂದ್ರೆ ತುಂಬಾನೇ ಯೂಸ್ ಮಾಡಿರುವಂತಹ ಬ್ಯಾಗ್ ಇದು. ಅಂದ್ರೆ ಶೋಲ್ಡರ್ ಬ್ಯಾಗ್ ಆಗಿ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಸ್ಲಿಂಗ್ ಬ್ಯಾಗ್ ಆಗಿ ಕೂಡ ಯೂಸ್ ಮಾಡಬಹುದು. ಬಟ್ ಇದು ಸ್ಲಿಂಗ್ ಬ್ಯಾಗ್ಗೆ ತುಂಬಾನೇ ದೊಡ್ಡದಾದಂತಹ ಬ್ಯಾಗ್ ಇದು. ನೋಡಿ, ಇಲ್ಲೊಂದು ಕಂಪಾರ್ಟ್ಮೆಂಟ್, ಇಲ್ಲೊಂದು ಜಿಪ್, ಹಾಗೆ ಒಳಗಡೆ ಒಂದು ಕಂಪಾರ್ಟ್ಮೆಂಟ್ ಜೊತೆಗೆ ಒಂದು ಜಿಪ್. ನೋಡಿ, ಇದ್ರಲ್ಲೂ ನಾನು ಪೇಪರ್ ಹಾಕಿಟ್ಟಿದ್ದೀನಿ. ಹಾಗೆ ಇಲ್ಲಿ ಒಂದು ಜಿಪ್ ಇದೆ, ಇಲ್ಲಿ 2 ಪಾಕೆಟ್ ಇದೆ ಈ ತರ. ಹಾಗೆ ಇದು USA ಇಂದ ತರಿಸ್ಕೊಂಡಿರುವಂತಹ ಬ್ಯಾಗ್, ಅಕ್ಕನ ಹತ್ರ ಹೇಳಿ ತರಿಸ್ಕೊಂಡಿರುವಂತದ್ದು. ಒಂದು ಜಿಪ್ ಇದೆ ಒಳಗಡೆ, ಜೊತೆಗೆ 2 ಕಂಪಾರ್ಟ್ಮೆಂಟ್ ಇದೆ. ಹಾಗೆ ಇಲ್ಲಿ ಕೂಡ 2 ಕಂಪಾರ್ಟ್ಮೆಂಟ್ ಇದೆ, ಇಲ್ಲೊಂದು, ಹಾಗೆ ಈ ಸೈಡ್ ಅಲ್ಲಿ. ಹಾಗೆ ಇವಾಗ ನಾನು ತೋರಿಸ್ತಾ ಇರುವಂತದ್ದು ಹೈ ಡಿಸೈನ್ ಬ್ರ್ಯಾಂಡ್ ಇದ್ದು ಬ್ಯಾಗ್. ಇದು ಲೆದರ್ ಬ್ಯಾಗ್. ಇದು ಇಂಡಿಯಾದಲ್ಲೇ ತಗೊಂಡಿದ್ದು. ಇದರಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇಲ್ಲಿದೆ, ಇಲ್ಲೊಂದು ಜಿಪ್ ಇದೆ. ಹಾಗೆ ಒಳಗಡೆ ಕೂಡ ಒಂದು ಪಾರ್ಟಿಷನ್ ಆಗಿ 2 ಕಂಪಾರ್ಟ್ಮೆಂಟ್ ಇದೆ. ಹಿಂದ್ಗಡೆ ಕೂಡ ಒಂದು ಪೌಚ್ ಇದೆ. ಇದು ಸ್ಲಿಂಗ್ ಬ್ಯಾಗ್, ಇಲ್ಲ ಅಂದ್ರೆ ಕ್ರಾಸ್ ಬಾಡಿ ತರ ಯೂಸ್ ಮಾಡ್ಕೋಬಹುದು. ಈ ಬ್ಯಾಗ್ ಕೂಡ ಬೆಂಗಳೂರಲ್ಲಿ ತಗೊಂಡಿದ್ದು. ಇದು ಜಯನಗರ 4th ಬ್ಲಾಕ್ ಅಲ್ಲಿ ತಗೊಂಡಿರುವಂತಹ ಬ್ಯಾಗ್. ನನಗೆ ತುಂಬಾನೇ ಇಷ್ಟ ಆದಂತಹ ಬ್ಯಾಗ್ ಇದು. ಸೊ ಇದು ಶೋಲ್ಡರ್ ಬ್ಯಾಗ್ ಅಥವಾ ಬ್ಯಾಕ್ ಬ್ಯಾಗ್ ಆಗಿ ಯೂಸ್ ಮಾಡಬಹುದು. ನಾನು ಹೆಚ್ಚಾಗಿ ಬ್ಯಾಕ್ ಬ್ಯಾಗ್ ಆಗಿ ಯೂಸ್ ಮಾಡ್ತೀನಿ ಇದನ್ನ. ಈ ತರ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ, ಹಾಗೆ ಇಲ್ಲೊಂದು ಪಾರ್ಟಿಷನ್ ಆಗಿ ಕಂಪಾರ್ಟ್ಮೆಂಟ್, 2 ಕಂಪಾರ್ಟ್ಮೆಂಟ್ ಇದೆ, ಹಾಗೆ 2 ಜಿಪ್ ಕೂಡ ಇದೆ. ಸೊ ಇದು ತುಂಬಾನೇ ಇಷ್ಟ ನನಗೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಬ್ಯಾಕ್ ಬ್ಯಾಗ್. ಇದು ನಾನು ಜಪಾನಲ್ಲಿ ತಗೊಂಡಿರುವಂತಹ ಬ್ಯಾಕ್ ಬ್ಯಾಗ್, ಲೆದರ್ ಇದ್ದು. ಸೊ ಇಲ್ಲಿ 2 ಪೌಚ್ ಇದೆ, ಹಾಗೆ ಇಲ್ಲೊಂದು ಸಣ್ಣದಾದ ಪೌಚ್ ಇದೆ, ಜೊತೆಗೆ ಇಲ್ಲಿ ಬ್ಯಾಕ್ ಅಲ್ಲಿ ಕೂಡ ಒಂದು ಪೌಚ್ ಇದೆ. ಒಳಗಡೆ ಈ ರೀತಿ ಆಗಿದೆ. ಸೊ ಈ ತರ ಇದೆ. ಲಾಸ್ಟ್ ಬ್ಯಾಗ್ ನಾನು ತೋರಿಸ್ತಾ ಇರೋದು ಈ ಬ್ಯಾಗ್. ಇದು ಕಿಪ್ಲಿಂಗ್ ಬ್ರ್ಯಾಂಡ್ ಇದ್ದು. ಇದು ಸ್ವೀಡನ್ ಅಲ್ಲೇ ತಗೊಂಡಿರುವಂತದ್ದು. ನಾನು ಇದನ್ನು ಕೂಡ ತುಂಬಾನೇ ಯೂಸ್ ಮಾಡಿದ್ದೀನಿ ನಾನು. ಸೊ ಇಲ್ಲಿ 2 ಸಣ್ಣ ಪಾಕೆಟ್ಗಳಿದೆ, ಹಾಗೆ ಇಲ್ಲೊಂದು ಜಿಪ್ ಇದೆ, ಹಾಗೆ ಒಳಗಡೆ ಒಂದು ಜಿಪ್, ದೊಡ್ಡದಾದಂತಹ ಕಂಪಾರ್ಟ್ಮೆಂಟ್ ಜೊತೆಗೆ ಒಂದು ಜಿಪ್ ಇದೆ. ಇದು ಬ್ಯಾಕ್ ಬ್ಯಾಗ್. ಹಾಗೆ ಹಿಂದ್ಗಡೆ ಕೂಡ ಒಂದು ಪಾಕೆಟ್ ಇದೆ ಈ ತರ. ಸೊ ನೋಡಿದ್ರಲ್ಲ, ನನ್ನ ಬ್ಯಾಗ್ ಕಲೆಕ್ಷನ್ ಇದ್ದು ಪಾರ್ಟ್ 2 ಇದು. ಸುಮಾರೊಂದು ಬ್ಯಾಗ್ಗಳು ಇಂಡಿಯಾದಲ್ಲಿ ಕೂಡ ಇದೆ, ಅಮ್ಮನ ಮನೆಯಲ್ಲಿ ಇದೆ ಎಲ್ಲ ಬ್ಯಾಗ್ಗಳು. ಬ್ಯಾಗ್ಗಳನ್ನ ನಾನು ಅಕ್ಕನ್ಗೂ ಕೊಟ್ಟಿದ್ದೀನಿ. ಸೊ ಕೆಲವೊಂದು ಅಮ್ಮನ ಮನೆಯಲ್ಲಿ ಇದೆ. ನೆಕ್ಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ಅಮ್ಮನ ಮನೆಯಲ್ಲಿ ಇರುವಂತಹ ಬ್ಯಾಗ್ಗಳನ್ನ ನಿಮ್ಗೆ ತೋರಿಸ್ತೀನಿ. ಸೊ ಇವಿಷ್ಟು ನನ್ನ ಬ್ಯಾಗ್ ಕಲೆಕ್ಷನ್. ನೋಡಿದ್ರಲ್ಲ ನನ್ನ ಬ್ಯಾಗ್ ಕಲೆಕ್ಷನ್ ಪಾರ್ಟ್ 2 ಅನ್ನ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾನು. ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ. ಥ್ಯಾಂಕ್ ಯು.